ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ಪೂಜಾ ಹನ್ಕುಪ್ಪಿ. ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯ ಬಿಮ್ಸ್ ಆಸ್ಪತ್ರೆಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. 3 ತಿಂಗಳಿನಿಂದ ಅದೊಬ್ಬ ಅಪರಿಚಿತ ಯುವತಿ ಬೇಕಾಬಿಟ್ಟಿ ಚಿಕಿತ್ಸೆ ಕೊಡ್ತಾ ಓಡಾಡುತ್ತಿದ್ದಳು. ಈ ಬಗ್ಗೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಅಲರ್ಟ್ ಆದ ಆಡಳಿತ ಮಂಡಳಿ 3 ಜನ ಸದಸ್ಯರನ್ನ ನೇಮಕ ಮಾಡಿ ತನಿಖೆಗೆ ಆದೇಶ ಮಾಡಿದ್ದಾರೆ. ಅಷ್ಟಕ್ಕೂ ಯಾರು ಆ ಯುವತಿ? ಕರ್ಮಕಾಂಡ ಬಯಲಿಗೆ ಬಂದಿದೆ. ನರ್ಸ್ ವೇಷದಲ್ಲಿ ಆಸ್ಪತ್ರೆಯ ತುಂಬೆಲ್ಲ ಓಡಾಡುವ ಈಕೆಯ ಹೆಸರು ಸನಾ ಶೇಖ್ ಅಂತ. ಕಾರವಾರ ಮೂಲದ ಈಕೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ 3 ತಿಂಗಳಿಂದ ನರ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾಳಂತೆ. ಯಾವುದೇ ದಾಖಲಾತಿ ಅನುಮತಿ ಪಡೆಯದೆ ತಾನು ನರ್ಸಿಂಗ್ ವಿದ್ಯಾರ್ಥಿ ಅಂತ, ಕೆಲವು ಕಡೆ ಮೆಡಿಕಲ್ ವಿದ್ಯಾರ್ಥಿ ಅಂತ, ಇನ್ನು ಕೆಲವು ಕಡೆ ಹೇಳಿಕೊಂಡು ಇಡೀ ಆಸ್ಪತ್ರೆಯೆಲ್ಲ ವಾರ್ಡ್ಗಳಲ್ಲೂ ಚಿಕಿತ್ಸೆ ನೀಡ್ತಾ ಓಡಾಡ್ತಿದ್ಲು. ಈಕೆಯನ್ನ ನೋಡಿದ ಕೆಲವರು ನರ್ಸ್ ಇರಬಹುದು ಅಂತ ನಂಬಿ ಸಾಕಷ್ಟು ಜನ ಬಡ ರೋಗಿಗಳು ಚಿಕಿತ್ಸೆ ಕೂಡ ಪಡೆದುಕೊಂಡಿದ್ದಾರೆ. ಆದರೆ ನಿನ್ನೆ ದಿನ ಸೆಕ್ಯೂರಿಟಿ ಗಾರ್ಡ್ ಸಂಶಯ ಬಂದು ಈಕೆಯನ್ನ ಪ್ರಶ್ನಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ. ನಿರ್ದೇಶಕರು ಸೇರಿದಂತೆ ಹಿರಿಯ ವೈದ್ಯರ ಗಮನಕ್ಕೂ ಕೂಡ ತಂದಿದ್ರು. ಇಷ್ಟಾದ್ರೂ ಯಾರು ಕೂಡ ಈಕೆಯ ಮೇಲೆ ಕ್ರಮಕ್ಕೆ ಮುಂದಾಗಿರಲಿಲ್ಲ ಎಂದು ಮಾಧ್ಯಮದಲ್ಲಿ ವರದಿ ಬಿತ್ತರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ. ಆಡಳಿತ ಮಂಡಳಿ 3 ಜನ ಸದಸ್ಯರನ್ನ ನೇಮಕ ಮಾಡಿ ತನಿಖೆಗೆ ಆದೇಶ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಆಸಿಫ್ ಸೇಠ್, ಈ ರೀತಿ ಯಾರ ಅನುಮತಿ ಪಡೆಯದೆ ಚಿಕಿತ್ಸೆ ನೀಡಬಾರದು. ನಿರ್ದೇಶಕರಿಗೆ ಆಕೆಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ. ಈ ಬಗ್ಗೆ ಮಾಹಿತಿ ಪಡೆದು ತಪ್ಪಾಗಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದ್ರು. ಈಗ ನನಗೆ ಗಮನಕ್ಕೆ ಬಂದೈತಿದ್ದು, ಬೆಳಗ್ಗೆ ನಾನು ನಿನ್ನೆ ಬೆಂಗಳೂರಾಗ ಬೆಳಗ್ಗೆ ಬಂದ ಮೇಲೆ ಗಮನಕ್ಕೆ ಬರ್ತೈತಿ. ಹಿಂಗಾಗಬಾರ್ದು. ಯಾರು ಕ್ವಾಲಿಫೈಡ್ ಇದೆ, ಯಾರು ಅಪಾಯಿಂಟೆಡ್ ಇದೆ, ಅವರು ಅಷ್ಟಲ್ಲೇ ಕೆಲಸ ಮಾಡಬೇಕು. ಮತ್ತು ಯಾರು ಆನರಿ ಸರ್ವಿಸ್ ಮಾಡೋದು ಇದು ಅದು ಆಗಬಾರ್ದು. ಮತ್ತು ಯಾರಿಗೆ ಮಾಡೋದಿದೆ ಅಂದ್ರೆ ಡೈರೆಕ್ಟರ್ ಪರ್ಮಿಷನ್ ತೊಗೊಂಡು, ಬೋರ್ಡ್ ಪರ್ಮಿಷನ್ ತೊಗೊಂಡು ಮಾಡಬೇಕು. ಇದು ಏನಿದೆ, ನಾ ಬಿಮ್ಸ್ ಡೈರೆಕ್ಟರ್ ಹೇಳಿದ್ದೀನಿ, ಇನ್ಕ್ವೈರಿ ಮಾಡಿ ಅದು ಒಂದು ಇನ್ಕ್ವೈರಿ ಕಮಿಟಿ ಹಚ್ಚಿ ಮತ್ತೇನು ಕ್ರಮ ತೊಗೊಳ್ಳೋದು ಇವ್ರ ಮೇಲೆ ಕ್ರಮ ತೊಗೊಳ್ಳಿ ಅಂತ. ಅದು ಟೋಟಲ್ ಇನ್ನೂ ಏನು ಗೊತ್ತಾಗಲಿಲ್ಲ. ಬಿಮ್ಸ್ ಡೈರೆಕ್ಟರು ಇರಲಿಲ್ಲ ಇಲ್ಲೇ. ಅವ್ರು ಬಂದ ಮೇಲೆ ನಾನು ಇಮಿಡಿಯೇಟ್ಲಿ ಚೆಕ್ ಮಾಡಿ ಅದು ಏನಿದೆ, ಫ್ಯಾಕ್ಟ್ಸ್ ಏನಿದೆ ಮಾಡಿ ಇಮಿಡಿಯೇಟ್ಲಿ ಅದು ಒಂದು ಕಮಿಟಿ ಮಾಡಿ ಒಂದು ಇನ್ಕ್ವೈರಿ ಕಮಿಟಿ ಮಾಡಲಿಕ್ಕೆ ಹೇಳ್ತೇನೆ ಅವ್ರಿಗೆ, ಮತ್ತು ಆ್ಯಕ್ಷನ್ ತೊಗೊಳ್ಳಿಕ್ಕೆ. ಫ್ಯಾಕ್ಟ್ಸ್ ಏನಿದೆ ಗೊತ್ತಿಲ್ಲ ಬಾಬಾ ನನಗೆ. ಫ್ಯಾಕ್ಟ್ಸ್ ಗುರ್ತಾಯ್ದ ಮೇಲೆ ಹಿಂಗೆ ಯಾರು ಬಂದು ಇಂಜೆಕ್ಷನ್ ಕೊಡೋದು ಮಾಡೋದು ಹಾಗೇನೂ ಇಲ್ಲ, ಹಂಗೆ ಮಾಡಬಾರ್ದು. ಈಗ ಏನಿದೆ ಒಂದು ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಈಕಿ ಯಾರೂ ಇರಲಿ, ಟೆಕ್ನಿಷಿಯನಲ್ಲಿ ಏನೂ ಇರಲಿ, ನರ್ಸಿಂಗ್ ಕೆಲಸ ಮಾಡಬಾರ್ದು. ಯಾರು ಕ್ವಾಲಿಫೈಡ್ ಇದೆ ಅವರು ಅಷ್ಟು ಮಾಡಬೇಕು. ಮತ್ತು ಯಾರು ಅಪಾಯಿಂಟೆಡ್ ಇದೆ ಅವರು ಯಾರು ಬಂದು ಹಿಂಗೆ ನಾವು ಮಾಡ್ತೀವಿ, ನಾವು ಸರ್ವಿಸ್ ಕೊಡ್ತೀವಿ ಅಂದರೆ ಅದು ಪರ್ಮಿಷನ್ ತೊಗೊಂಡು, ಅಗರ್ ಇಫ್ ದಿ ಕಮಿಟಿ ಅಲೌಸ್, ಡೈರೆಕ್ಟ್ ಅಲೌ ಮಾಡಿದೆ, ಅವ್ರ ಕ್ವಾಲಿಫಿಕೇಷನ್ ನೋಡಿ ಅಲೌ ಮಾಡಿದ್ರೆ ಮಾಡಲಿಕ್ಕೆ, ಇಲ್ಲಾಂದರೆ ಮಾಡಬಾರ್ದು. ಇನ್ನು ಘಟನೆ ಬಗ್ಗೆ ಮಾಧ್ಯಮದಲ್ಲಿ ವರದಿ ಬಿತ್ತರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಬಿಮ್ಸ್ ಆಡಳಿತ ಮಂಡಳಿ ನಿರ್ದೇಶಕರು ತನಿಖೆಗೆ ಮುಂದಾಗಿದ್ದಾರೆ. ಇಷ್ಟೇ ಅಲ್ಲದೆ ಎಪಿಎಂಸಿ ಪೊಲೀಸ್ ಠಾಣೆಗೆ ತೆರಳಿ ಲಿಖಿತ ರೂಪದಲ್ಲಿ ಸೆಕ್ಯೂರಿಟಿ ಇನ್ಚಾರ್ಜ್ ಅವರಿಂದ ದೂರು ಕೂಡ ಕೊಡಿಸಿದ್ದಾರೆ. 3 ಜನ ವೈದ್ಯರನ್ನ ನೇಮಕ ಮಾಡಿದ್ದು 1 ವಾರದಲ್ಲಿ ವರದಿ ನೀಡುವಂತೆ ನಿರ್ದೇಶಕ ಅಶೋಕ್ ಶೆಟ್ಟಿ ಆದೇಶ ಮಾಡಿದ್ದಾರೆ. ಇತ್ತ ಘಟನೆಯಿಂದ ಬೆಚ್ಚಿ ಬಿದ್ದಿರುವ ಸಾರ್ವಜನಿಕರು ಹಾಗೂ ಸಂಘಟನೆಗಳು ಯುವತಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕೊಡೆ, ಚಿಕಿತ್ಸೆ ನೀಡಿದ ಯುವತಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆಕೆಯನ್ನ ಯಾರು ಕರೆದುಕೊಂಡು ಬಂದು ಆಸ್ಪತ್ರೆಯಲ್ಲಿ ಸೇರಿಸಿದ್ರು, ಇದರ ಉದ್ದೇಶ ಏನಿತ್ತು ಅನ್ನೋದರ ಕುರಿತು ತನಿಖೆ ಮಾಡಿ ಆಕೆ ಹಿಂದೆ ಇದ್ದವರನ್ನ ಕೂಡ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. 3 ದಿನದಲ್ಲಿ ಕ್ರಮ ಕೈಗೊಳ್ಳದಿದ್ರೆ ಆಸ್ಪತ್ರೆ ಮುಂಭಾಗದಲ್ಲಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಏನಾಗಿದೆ, ಡಾಕ್ಟರ್ ಅಂತ ನೋಡೋದಕ್ಕೂ ಡಾಕ್ಟರ್ ಕಾಣ್ತಾ ಇಲ್ಲ ಅದು ಹುಡುಗಿ. ಆದ್ರೂ ಕೂಡ ನರ್ಸ್ ಅಂತ ಒಂದ್ ಕಡೆ ಹೇಳ್ತಾರ, ಒಂದ್ ಕಡೆ ಡಾಕ್ಟರ್ ಅಂತ ಹೇಳ್ತಾರ. ಡಾಕ್ಟರ್ ಅಂದ್ರೆ ಸಣ್ಣ ಕೂಸಲ್ಲಿ ಅದನ್ನ ಈಗಾಗಲೇ ಇಂಜೆಕ್ಷನ್ ಮಾಡೋದು, ಅದನ್ನ ಮಾಡೋದು ಅಂತ ಕೆಲಸ ಮಾಡ್ತಾಳ. ಇದ್ರ ಜವಾಬ್ದಾರಿ ಯಾರು? MD ಆಗಿರುವಂತ MD ಅವರು ಅದನ್ನ ತಾವು ನೋಡ್ಕೋಬೇಕಲ್ಲ ಅಂತಾರ. ನರ್ಸ್ ಕಲಿಯಾಕ್ ಬಂದಂತ ನರ್ಸ್ ಹಾಕಿರ್ತಾರ. ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಬ್ ಅನ್ನು ಕೊಡ್ತಾರ. ಜಾಬ್ ಕೊಡ್ಬೇಕಾದ್ರೆ ಸರ್ಕಾರಿ ಹಾಸ್ಪಿಟಲ್ ಡಾಕ್ಟರ್ ಆಗ್ಬೇಕಂತೂ ಈ ಕೆಲಸವನ್ನು ಮಾಡ್ಕೊಂಡ್ ಬಂದು ಬರ್ತಾರ. ಆದ್ರೂ ಕೂಡ ಇದು ವಯಸ್ಸು ನೋಡಿದ್ರೆ ಬೇರೆನೇ ಕಾಣ್ತಾ ಇದೆ. ಮತ್ತು ಇದನ್ನು ನರ್ಸ್ ಕಲಿಯೋದು ಬಿಟ್ಟು ಸಣ್ಣ ಕೂಸಲ್ಲಿಗೆ ಒಂದು ಇಂಜೆಕ್ಷನ್ ಅಂತ ಕೊಡುವಂತ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಮತ್ತು ಇದನ್ನ ಯಾರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ?
ಅದು ಇದಕ್ಕೆ ಏನಾರ ಆದ್ರೂ ಹೆಚ್ಚೇ ಕಮ್ಮಿ ಬಡವರಿಗೆ ಏನಾರ ಆತಂದ್ರು, ಬಡವ್ರ ಮಕ್ಕಳಿಗೆ ಏನಾರ ಆತಂದ್ರು ಇದ್ರ ಜವಾಬ್ದಾರಿ ಯಾರು? ನಾನು ನೇರವಾಗಿ ಖಂಡಿಸ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾನೆ. ಇಂಥವಿಲ್ಲಿ ನಡೆದಂತ ಘಟನೆಗಳಿಗೆ ನೇರವಾಗಿ ಕ್ರಮವನ್ನು ತಗೊಳ್ಬೇಕು. ಇವ್ರಿಗೆ ಯಾರ್ಯಾರು ಇಂಥ ಕಮ್ಮಿ ವಯಸ್ಸಿನಲ್ಲಿ ಹಾಕಿ ಡಾಕ್ಟರ್ಗಳು ಒಮ್ಮೆ ಈ ರೀತಿಯನ್ನು ನಡೆಸ್ತಾ ಇದ್ರಲ್ಲ, ಏನಾರ ಆದ್ರೂ ಕೂಡ ಅವ್ರಿಗೆ ಅದನ್ನು ಸರ್ಕಾರನ ನೋಡ್ಕೋಬೇಕಂತ ಜವಾಬ್ದಾರಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ಇದ್ದಂತ ಅಧಿಕಾರಿಗಳು ಆದ್ರೂ ಕೂಡ ಇಂಥವ್ರನ್ನು ಜವಾಬ್ದಾರಿಯನ್ನು ಕೊಟ್ರಂದ್ರೆ ಏನೋ ಹೆಚ್ಚೇ ಕಮ್ಮಿ ಆದ್ರೆ ನೀವೆಲ್ಲ ಜವಾಬ್ದಾರಿ ತಗೋಬೇಕಾಗ್ತಿದೆ. ಮತ್ತು MD ಅವರು ಕೂಡ ನೀವು ಗಪ್ಪ ಕುಂತಿದ್ರಿ. MD ಅವರು ಕೂಡ ಏನ್ ಮಾಡ್ತಾ ಇದ್ರಿ, ಇದನ್ನ ಯಾರು ಈ ರೀತಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು ಮುಂದಾಗಿದ್ದಾರಲ್ವ, ಇದು ಡಾಕ್ಟರ್ ಅಂತ ಹೇಳ್ಕೊಂಡು ಇಂಜೆಕ್ಷನ್ ಅನ್ನು ಕೊಡುವಂತ ಕೆಲಸ ಮಾಡಿದಕ್ಕೆ ಇದನ್ನ ನೇರವಾಗಿ ಇವ್ರನ್ನ MD ಅವರಾಗಿರ್ಬೋದು, ಅದು ಯಾರದು ಹುಡುಗಿ ಈ ರೀತಿ ಮಾಡ್ತಾ ಇದ್ದಲ್ಲ ಇವ್ರಿಗೆ ಜೈಲ್ಗೆ ಕಳಿಸುವಂತ ಪ್ರಶ್ನೆ ಮಾಡ್ಬೇಕು. ಈಗ ಮೀಡಿಯಾದ ಹತ್ರ ಬಂದ ಹತ್ರ ನಾವ್ ಇನ್ಕ್ವೈರಿ ಮಾಡ್ತೇವಿ, ನೋಡ್ತೇವಿ. 3 ತಿಂಗಳ ಹತ್ರ ಏನ್ ಮಾಡಿದ್ರಿ? 3 ತಿಂಗಳಿದ್ರೆ ಕಾಣಿಸ್ಲಿಲ್ವಾ ನಿಮ್ದು? ಅಧಿಕಾರಿಗಳಾಗಿ MDಗಳಾಗಿ ಏನ್ ಮಾಡ್ತಾ ಇದ್ರಿ ನೀವು? ಹಣ ಗಳಿಸ್ಬೇಕಂತ ನೋಡ್ಬಾರ್ದು. ಇಂಥ ಒಂದು ಬಡವರ ಸಮಸ್ಯೆಗಳಾಗಿರಂತ ಇಂಥ ಒಂದು ಕಾಪಾಡ್ಕೊಂತ ಕೆಲಸ ಮಾಡ್ಬೇಕಾಗಿತ್ತೆ. ನೀವು ಇದನ್ನ ಬಿಟ್ಟು ಹೆಚ್ಚೆ ಕಮ್ಮಿ ಆದ ನಂತರ ನಾವ್ ಇನ್ಕ್ವೈರಿ ಮಾಡ್ತೇವೆ, ನಾವು ನೋಡ್ತೇವೆ ಅಂತ ಇವತ್ತು ಮಾಧ್ಯಮದಾಗ ಬಂದಾಗ ನಂತರ ನಾವ್ ಇನ್ಕ್ವೈರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ರಿ. ಇದು MD ಅವರಾಗಿರ್ಬೋದು, ಯಾರು ಆಗಿರ್ಬೋದು, ಇದು ಸರ್ಕಾರ ನೇರವಾಗಿ ಇವ್ರ ಮೇಲೆ ತಕ್ಷಣವನ್ನು ಕ್ರಮವನ್ನು ತಗೊಂಡು ಇವ್ರನ್ನ ಜೈಲ್ಗೆ ಹಾಕುವಂತ ಕೆಲಸ ಮಾಡ್ಬೇಕಂತ ನೇರವಾಗಿ ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೂ ಕೂಡ ಗಣಪತಿ ಹಬ್ಬ ಮುಗಿದ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದ ನೇತೃತ್ವದಲ್ಲಿ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ನಾವು ಧರಣಿಯನ್ನು ಕುಣ್ಕೋಬೇಕಾಗ್ತದೆ. ಅವ್ರಿಗೆ ಒಳಗೆ ಹಾಕೋ ಮಠ ನಾವು ಬಿಡೋದಿಲ್ಲ ಅಂತ ಈ ಹೋರಾಟವನ್ನು ನಡೆಸಬೇಕಾಗಿತ್ತು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಅಪರಿಚಿತರು ಬಂದು ಹೋದ ಘಟನೆಗಳು ನಡೆದಿವೆ. ಆದರೂ ಎಚ್ಚೆತ್ತುಕೊಳ್ಳದ ಹಿನ್ನೆಲೆ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು, ಇನ್ನಾದರೂ ಬಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳಲಿ. ಸದ್ಯ ಈ ಪ್ರಕರಣದಲ್ಲಿ ಯುವತಿ ಯಾರು, ಯಾವ ಕಾರಣಕ್ಕೆ ಚಿಕಿತ್ಸೆ ಕೊಡಲು ಬಂದಿದ್ಲು ಅಂತ ತನಿಖೆ ನಡೆಸಿ ಆಕೆಯ ಮೇಲೆ ಕ್ರಮ ಕೈಗೊಳ್ಳುವ ಕೆಲಸ ಆಗಲಿ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.